ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ರಾಜು ಕಪನೂರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರೋರು ರಾಜು ಕಪನೂರ್. ಕಾರಣ ಸಚಿನ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದು ಇದೇ ಹೆಸರು ರಾಜು ಕಪನೂರ್. ಈಗ ಗುಂಪು ಕಟ್ಕೊಂಡು ಬಂದು ಆ ಗತ್ತಿನಲ್ಲಿ ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಆಗಮಿಸಿದ್ದಾರೆ. ಸಿಐಡಿ ನೋಟಿಸ್ ಕೊಟ್ಟ ಬಳಿಕ ಈಗ ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಬೀದರ್ನಲ್ಲಿ ವಿಚಾರಣೆಗೆ ಆಗಮಿಸಿದ್ದಾರೆ ರಾಜು ಕಪನೂರ್. ಸಚಿನ್ ಕೊಲೆ ಕೇಸ್ನ ಮೊದಲ ಆರೋಪಿ ರಾಜು ಕಪನೂರ್. ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ರಾಜು ಅವರ ವಿಚಾರಣೆ ಆಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ನ ಆರೋಪಿ, ಮೊದಲ ಆರೋಪಿ ರಾಜು ಕಪನೂರ್. ಬಟ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ದು ಅವರ ನಡೆ. ಅಂದ್ರೆ ಗ್ಯಾಂಗ್ ಕಟ್ಕೊಂಡು ಬಂದಿದ್ದಾರೆ. ವಿಚಾರಣೆಗೆ ಬರುವಾಗ ಇಷ್ಟು ಜನರನ್ನ ಯಾಕೆ ಕರ್ಕೊಂಡು ಬಂದ್ರು? ದೃಶ್ಯ ನೋಡ್ತಾ ಇದ್ದೀರಿ. ಅವರ ಸಂಗಡಿಗರು ಅಂದ್ರೆ ಬೆಂಬಲಿಗರೆಲ್ಲ ಅವ್ರ ಜೊತೆಗೆ ಆಗಮಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ರಾಜು ಕಪನೂರ್, ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ನ ಪ್ರಮುಖ ಆರೋಪಿ ರಾಜು ಕಪನೂರ್ ವಿಚಾರಣೆಗೆ ಬರ್ತಾ ಇರುವಂತಹ ಸ್ಟೈಲ್ ನೋಡಿ. ಯಾವುದೋ ಮದುವೆ ಮನೆಗೆ ಹೋಗ್ತಾರಲ್ಲ ಆ ರೀತಿ ಆಗಮಿಸ್ತಾ ಇದ್ದಾರೆ. ಸ್ವಾಮಿ ಮದುವೆಗೆಲ್ಲ ಹೋಗ್ತಾ ಇರೋದು ಸಿಐಡಿ ಕಚೇರಿಗೆ, ಸಿಐಡಿ ವಿಚಾರಣೆ ಫೇಸ್ ಮಾಡೋದಕ್ಕೆ. ಹೀಗೆ ಗುಂಪು ಕಟ್ಕೊಂಡು ಬರುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರಶ್ನೆ. ಕೊಲೆ ಪ್ರಕರಣದ ಆರೋಪಿ ಹೀಗೆ ಎಂಟ್ರಿ ಕೊಟ್ರೆ ಹೇಗೆ? ಏನ್ ಶಕ್ತಿ ಪ್ರದರ್ಶನಕ್ಕ ಹೋಗ್ತಾ ಇರೋದು ಅಥವಾ ಮದುವೆ ಊಟ ಮಾಡಕ್ಕ ಗೊತ್ತಿಲ್ಲ. ಸಿಐಡಿ ವಿಚಾರಣೆಗೆ ಇವ್ರು ಬರ್ತಾ ಇರೋದು. ಜನ ಅರ್ಥ ಮಾಡ್ಕೊಳ್ಳಿ. ಈ ದೃಶ್ಯ ನೋಡಿ. ರಾಜು ಕಪನೂರ್ ಅವರು ಸಿಐಡಿ ವಿಚಾರಣೆಗೆ ಬರ್ತಾ ಇರುವಂತಹ ಸ್ಟೈಲ್ ಅಂದ್ರೆ ಇದ್ರ ಅರ್ಥ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ ಅನ್ನುವಂಥ ದಿಮಾಕ ಗೊತ್ತಿಲ್ಲ. ಅವರ ವರ್ಚಸ್ಸು, ಅವ್ರು ಬರ್ತಾ ಇರುವಂತಹ ಸ್ಟೈಲು, ಹಿಂದ್ಗಡೆ ಇರುವಂತಹ ಅವರ ಆಪ್ತರನ್ನ ನೋಡಿದ್ರೆ ಇಂಥ ಅನುಮಾನಗಳು ಸಹಜವಾಗಿ ನಮ್ಮನ್ನ ಕಾಡುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಹೊತ್ತಿರೋದು ಕೊಲೆ ಆರೋಪ, ಬರ್ತಾ ಇರೋದು ಯಾವುದೋ ಮದುವೆ ಮನೆ ಊಟಕ್ಕೆ ಹೋಗ್ತಾ ಇರುವಂತ ಸ್ಟೈಲು. ಹೇಗಿದೆ ಸಿಐಡಿ ವಿಚಾರಣೆ? ಇವ್ರ ದಿಮಾಕ್ ನೋಡ್ತಾ ಇದ್ರೆ ಯಾರು ನನ್ನನ್ನು ಏನು ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೌದು ಶ್ರುತಿ, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಅದು ದೇಶದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ರಾಜ್ಯದಲ್ಲಂತೂ ಕಲ್ಲೋಲ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಘಟನೆ ನಡೆದು 14-15 ದಿನ ಕಳೆದರೂ ಕೂಡ ಎಲ್ಲಿದ್ದಾರ ರಾಜು ಕಪನೂರ್ ಗ್ಯಾಂಗ್ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು ಅಂತ ಹೇಳ್ಬೋದು. ನೋಡ್ಬೋದು, ನಾನು ಹಿಂದ್ಗಡೆ ಕಾಣ್ತಾ ಇದ್ದಂಥ ಇದೇ ಒಂದು ರೈಲ್ವೆ ಪೊಲೀಸ್ ಸ್ಟೇಷನು. ಇವತ್ತು ರಾಜು ಕಪನೂರ್ ಸೇರಿದಂತೆ 5 ಜನ ಏನು ಈಗಾಗಲೇ ಇಲ್ಲಿ ವಿಚಾರಣೆ ಕೂಡ ಹಾಜರಾಗಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ರಾಜು ಕಪನೂರ್ ಇರ್ಬೋದು, ನಂದಕುಮಾರ್, ನಾಗಭುಜಂಗೆ ಇರ್ಬೋದು, ಗೋರಖನಾಥ್ ಇರ್ಬೋದು, ಆರ್.ಕೆ. ಪಾಟೀಲ್, ಸತೀಶ್ ರತ್ನಾಕರ್, ದುಬಲ್ಗುಂಡೆ ಸೇರಿದಂತೆ 5 ಜನ ಏನು ಈಗಾಗಲೇ ಸಿಐಡಿ ನೋಟಿಸ್ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ದಲ್ಲಿ ಈಗಾಗಲೇ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಕೆಲವೇ ಹೊತ್ತಿನಲ್ಲಿ ಸಿಐಡಿ ಡಿಜಿಪಿ ಶಾಂತನು ಸಿನ್ಹಾ ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ಆ ಸೈಡ್ ನೋಡ್ಬೋದು ಸಾಕಷ್ಟು ಜನ ಅವ್ರ ಬೆಂಬಲಿಗರು ಮತ್ತು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಆಗಮಿಸಿದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಬಂದಂಥ ಅವ್ರದ್ದು ಬೆಂಬಲಿಗರಿಗೆ ಏನದಂದ್ರೆ ನೀವು ಇಲ್ಲಿಂದ ಹೋಗ್ರಿ ಅಂತೇಳಿ ಸಾಕಷ್ಟು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಏನು ವಿಚಾರಣೆ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಕಳೆದ 14 ದಿನಗಳಿಂದ ಎಲ್ಲಿದ್ದಾರೆ ರಾಜು ಕಪನೂರ್ ಎಂಬ ಪ್ರಶ್ನೆ ಸಹಜವಾಗಿ ಮೂಡಿತ್ತು. ನೋಡ್ಬೋದು ನೀವು ಈ ಸೈಡೆಲ್ಲ ಅವ್ರ ಬೆಂಬಲಿಗರು ಗಾಡಿ ತೊಗೊಂಡು ಏನಂದ್ರೆ ಸಹಜವಾಗಿ ಏನಂದ್ರೆ ಆಗಮಿಸಿದ್ದಾರೆ. ಏನು ಈಗಾಗಲೇ ಸಾಕಷ್ಟು ಒಂದು ಕುತೂಹಲ ಮೂಡಿಸದ ಅಂತ ಹೇಳ್ಬೋದು. ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ 5 ಜನ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆ ಯಾವ ರೀತಿ ನಡೀತದ ಯಾವ ರೀತಿ ಇಲ್ಲ ಈಗಾಗಲೇ ವಿಚಾರಣೆ ಕೂಡ ಆರಂಭ ಆಗ್ಯದ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಏನು ಸಾಕಷ್ಟು ಜನ ಬೆಂಬಲಿಗರು ಆಗಮಿಸಿದ್ದಾರೆ. ಆ ಬೆಂಬಲಿಗರು ಆಗಮಿಸಿದ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಪೊಲೀಸರು ಕೂಡ ಸಾಕಷ್ಟು ಒಂದು ಟೆನ್ಷನ್ ಆಗ್ಯದ ಅಂತ ಹೇಳ್ಬೋದು. ಸಹಜವಾಗಿ ಘಟನೆ ನಡೆದಿದೆ. ವಿಚಾರಣೆ ನೋಟಿಸ್ ಹಿನ್ನೆಲೆ ಆಗಮಿಸಿದ್ದಾರೆ. ಆದ್ರೆ ಅವ್ರು ಸೇರಿದಂತೆ ಏನು ಆರೋಪಿಗಳಿದ್ದಾರೆ ಅವ್ರು ಬರಬೇಕಾಗಿತ್ತು. ಆದ್ರೆ ಸಾಕಷ್ಟು ಜನರು, ಅಭಿಮಾನಿಗಳು, ಫಾಲೋವರ್ಸ್ ಬಂದು ನಿಂತ್ಕೊಂಡಿದ್ದು ಪೊಲೀಸರು ಕೂಡ ಅವ್ರಿಗೆ ಕೈ ಮುಗಿದ ಬೇರೆ ಕಡೆ ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಸರುತ್ತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ರಾಜು ಕಪನೂರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರೋರು ರಾಜು ಕಪನೂರ್. ಕಾರಣ ಸಚಿನ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದು ಇದೇ ಹೆಸರು ರಾಜು ಕಪನೂರ್. ಈಗ ಗುಂಪು ಕಟ್ಕೊಂಡು ಬಂದು ಆ ಗತ್ತಿನಲ್ಲಿ ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಆಗಮಿಸಿದ್ದಾರೆ. ಸಿಐಡಿ ನೋಟಿಸ್ ಕೊಟ್ಟ ಬಳಿಕ ಈಗ ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಬೀದರ್ನಲ್ಲಿ ವಿಚಾರಣೆಗೆ ಆಗಮಿಸಿದ್ದಾರೆ ರಾಜು ಕಪನೂರ್. ಸಚಿನ್ ಕೊಲೆ ಕೇಸ್ನ ಮೊದಲ ಆರೋಪಿ ರಾಜು ಕಪನೂರ್. ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ರಾಜು ಅವರ ವಿಚಾರಣೆ ಆಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ನ ಆರೋಪಿ, ಮೊದಲ ಆರೋಪಿ ರಾಜು ಕಪನೂರ್. ಬಟ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ದು ಅವರ ನಡೆ. ಅಂದ್ರೆ ಗ್ಯಾಂಗ್ ಕಟ್ಕೊಂಡು ಬಂದಿದ್ದಾರೆ. ವಿಚಾರಣೆಗೆ ಬರುವಾಗ ಇಷ್ಟು ಜನರನ್ನ ಯಾಕೆ ಕರ್ಕೊಂಡು ಬಂದ್ರು? ದೃಶ್ಯ ನೋಡ್ತಾ ಇದ್ದೀರಿ. ಅವರ ಸಂಗಡಿಗರು ಅಂದ್ರೆ ಬೆಂಬಲಿಗರೆಲ್ಲ ಅವ್ರ ಜೊತೆಗೆ ಆಗಮಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ರಾಜು ಕಪನೂರ್, ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ನ ಪ್ರಮುಖ ಆರೋಪಿ ರಾಜು ಕಪನೂರ್ ವಿಚಾರಣೆಗೆ ಬರ್ತಾ ಇರುವಂತಹ ಸ್ಟೈಲ್ ನೋಡಿ. ಯಾವುದೋ ಮದುವೆ ಮನೆಗೆ ಹೋಗ್ತಾರಲ್ಲ ಆ ರೀತಿ ಆಗಮಿಸ್ತಾ ಇದ್ದಾರೆ. ಸ್ವಾಮಿ ಮದುವೆಗೆಲ್ಲ ಹೋಗ್ತಾ ಇರೋದು ಸಿಐಡಿ ಕಚೇರಿಗೆ, ಸಿಐಡಿ ವಿಚಾರಣೆ ಫೇಸ್ ಮಾಡೋದಕ್ಕೆ. ಹೀಗೆ ಗುಂಪು ಕಟ್ಕೊಂಡು ಬರುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರಶ್ನೆ. ಕೊಲೆ ಪ್ರಕರಣದ ಆರೋಪಿ ಹೀಗೆ ಎಂಟ್ರಿ ಕೊಟ್ರೆ ಹೇಗೆ? ಏನ್ ಶಕ್ತಿ ಪ್ರದರ್ಶನಕ್ಕ ಹೋಗ್ತಾ ಇರೋದು ಅಥವಾ ಮದುವೆ ಊಟ ಮಾಡಕ್ಕ ಗೊತ್ತಿಲ್ಲ. ಸಿಐಡಿ ವಿಚಾರಣೆಗೆ ಇವ್ರು ಬರ್ತಾ ಇರೋದು. ಜನ ಅರ್ಥ ಮಾಡ್ಕೊಳ್ಳಿ. ಈ ದೃಶ್ಯ ನೋಡಿ. ರಾಜು ಕಪನೂರ್ ಅವರು ಸಿಐಡಿ ವಿಚಾರಣೆಗೆ ಬರ್ತಾ ಇರುವಂತಹ ಸ್ಟೈಲ್ ಅಂದ್ರೆ ಇದ್ರ ಅರ್ಥ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ ಅನ್ನುವಂಥ ದಿಮಾಕ ಗೊತ್ತಿಲ್ಲ. ಅವರ ವರ್ಚಸ್ಸು, ಅವ್ರು ಬರ್ತಾ ಇರುವಂತಹ ಸ್ಟೈಲು, ಹಿಂದ್ಗಡೆ ಇರುವಂತ ಅವರ ಆಪ್ತರನ್ನ ನೋಡಿದ್ರೆ ಇಂಥ ಅನುಮಾನಗಳು ಸಹಜವಾಗಿ ನಮ್ಮನ್ನ ಕಾಡುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಹೊತ್ತಿರೋದು ಕೊಲೆ ಆರೋಪ, ಬರ್ತಾ ಇರೋದು ಯಾವುದೋ ಮದುವೆ ಮನೆ ಊಟಕ್ಕೆ ಹೋಗ್ತಾ ಇರುವಂತ ಸ್ಟೈಲು. ಹೇಗಿದೆ ಸಿಐಡಿ ವಿಚಾರಣೆ? ಇವ್ರ ದಿಮಾಕ್ ನೋಡ್ತಾ ಇದ್ರೆ ಯಾರು ನನ್ನನ್ನು ಏನು ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೌದು ಶ್ರುತಿ, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಅದು ದೇಶದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ರಾಜ್ಯದಲ್ಲಂತೂ ಕಲ್ಲೋಲ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಘಟನೆ ನಡೆದು 14-15 ದಿನ ಕಳೆದರೂ ಕೂಡ ಎಲ್ಲಿದ್ದಾರೆ ರಾಜು ಕಪನೂರ್ ಗ್ಯಾಂಗ್ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು ಅಂತ ಹೇಳ್ಬೋದು. ನೋಡ್ಬೋದು, ನಾನು ಹಿಂದ್ಗಡೆ ಕಾಣ್ತಾ ಇದ್ದಂತೆ ಇದೇ ಒಂದು ರೈಲ್ವೆ ಪೊಲೀಸ್ ಸ್ಟೇಷನು. ಇವತ್ತು ರಾಜು ಕಪನೂರ್ ಸೇರಿದಂತೆ 5 ಜನ ಏನು ಈಗಾಗಲೇ ಇಲ್ಲಿ ವಿಚಾರಣೆ ಕೂಡ ಹಾಜರಾಗಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ರಾಜು ಕಪನೂರ್ ಇರ್ಬೋದು, ನಂದಕುಮಾರ್, ನಾಗಭುಜಂಗೆ ಇರ್ಬೋದು, ಗೋರಖನಾಥ್ ಇರ್ಬೋದು, ಆರ್.ಕೆ. ಪಾಟೀಲ್, ಸತೀಶ್ ರತ್ನಾಕರ್, ದುಬಲ್ಗುಂಡೆ ಸೇರಿದಂತೆ 5 ಜನ ಏನು ಈಗಾಗಲೇ ಸಿಐಡಿ ನೋಟಿಸ್ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ದಲ್ಲಿ ಈಗಾಗಲೇ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಕೆಲವೇ ಹೊತ್ತಿನಲ್ಲಿ ಸಿಐಡಿ ಡಿಜಿಪಿ ಶಾಂತನು ಸಿನ್ಹಾ ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ಆ ಸೈಡ್ ನೋಡ್ಬೋದು ಸಾಕಷ್ಟು ಜನ ಅವ್ರ ಬೆಂಬಲಿಗರು ಮತ್ತು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಆಗಮಿಸಿದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಬಂದಂಥ ಅವ್ರದ್ದು ಬೆಂಬಲಿಗರಿಗೆ ಏನದಂದ್ರೆ ನೀವು ಇಲ್ಲಿಂದ ಹೋಗ್ರಿ ಅಂತೇಳಿ ಸಾಕಷ್ಟು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಏನು ವಿಚಾರಣೆ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಕಳೆದ 14 ದಿನಗಳಿಂದ ಎಲ್ಲಿದ್ದಾರೆ ರಾಜು ಕಪನೂರ್ ಎಂಬ ಪ್ರಶ್ನೆ ಸಹಜವಾಗಿ ಮೂಡಿತ್ತು. ನೋಡ್ಬೋದು ನೀವು ಈ ಸೈಡೆಲ್ಲ ಅವ್ರ ಬೆಂಬಲಿಗರು ಗಾಡಿ ತೊಗೊಂಡು ಏನಂದ್ರೆ ಸಹಜವಾಗಿ ಏನಂದ್ರೆ ಆಗಮಿಸಿದ್ದಾರೆ. ಏನು ಈಗಾಗಲೇ ಸಾಕಷ್ಟು ಒಂದು ಕುತೂಹಲ ಮೂಡಿಸದ ಅಂತ ಹೇಳ್ಬೋದು. ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. 5 ಜನ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆ ಯಾವ ರೀತಿ ನಡೀತದ, ಯಾವ ರೀತಿ ಇಲ್ಲ, ಈಗಾಗಲೇ ವಿಚಾರಣೆ ಕೂಡ ಆರಂಭ ಆಗ್ಯದ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಏನು ಸಾಕಷ್ಟು ಜನ ಬೆಂಬಲಿಗರು ಆಗಮಿಸಿದಾರ. ಆ ಬೆಂಬಲಿಗರು ಆಗಮಿಸಿದ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಪೊಲೀಸರು ಕೂಡ ಸಾಕಷ್ಟು ಒಂದು ಟೆನ್ಷನ್ ಆಗ್ಯದ ಅಂತ ಹೇಳ್ಬೋದು. ಸಹಜವಾಗಿ ಘಟನೆ ನಡೆದಿದೆ. ವಿಚಾರಣೆ ನೋಟಿಸ್ ಹಿನ್ನೆಲೆ ಆಗಮಿಸಿದಾರೆ. ಆದ್ರೆ ಅವ್ರು ಸೇರಿದಂತೆ ಏನು ಆರೋಪಿಗಳಿದ್ದಾರೆ ಅವ್ರು ಬರಬೇಕಾಗಿತ್ತು. ಆದ್ರೆ ಸಾಕಷ್ಟು ಜನರು, ಅಭಿಮಾನಿಗಳು, ಫಾಲೋವರ್ಸ್ ಬಂದು ನಿಂತ್ಕೊಂಡಿದ್ದು ಪೊಲೀಸರು ಕೂಡ ಅವ್ರಿಗೆ ಕೈ ಮುಗಿದೇನಂದ್ರೆ ಬೇರೆ ಕಡೆ ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಸುರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.